ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕೂರ್ಗ್ ಕಡೆ ಹೊರಟಿದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಸಖತ್ತಾಗಿದೆ ಮಾತ್ರ. ಇಲ್ಲಿ ಒಂದು ಕಡೆ ನಾವು ನಿಲ್ಲಿಸ್ಕೊಂಡು ಈಗ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕೂರ್ಗಲ್ಲಿ ನಾವು ಕರಡ ಅನ್ನೋ ವಿಲೇಜಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ರೆಸಾರ್ಟ್. ಹೇಗಿದೆ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ರೆಸಾರ್ಟ್ ಕಡೆ ಹೋಗೋಣ. ಇನ್ನು ನಿಮಗೆ ಈ ಬ್ಯೂಟಿಫುಲ್ ಜರ್ನಿ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ಹೋಗೋಣ. ನಾವು ಶಾಯರಾ ಎಸ್ಟೇಟ್ಗೆ ಬಂದು ತಲುಪಿದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ವುಡನ್ ಕಾಟೇಜ್. ಇದೇ ಥರ ಇನ್ನೂ 2 ಸ್ಟೇಗಳಿಲ್ಲಿ ಅವೈಲೇಬಲ್ ಇದೆ. ಒಂದು ಕಂಪ್ಲೀಟ್ ಹೌಸ್ ಇದೆ, ಹೌಸ್ಗೂ ಕೂಡ ಶಾಯರಾ ಅಂತ ಹೆಸರಿಟ್ಟಿದ್ದಾರೆ. ನೀವೀಗ ನೋಡ್ತಾ ಇರೋದು ವುಡನ್ ಕಾಟೇಜ್. ಈ ವುಡನ್ ಕಾಟೇಜ್ಗೆ ಆರ್ಕಾ ಅಂತ ಹೆಸರಿಟ್ಟಿದ್ದಾರೆ. ಇದರಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇನ್ನೊಂದು ಬ್ರಿಕ್ ಕಾಟೇಜ್ ಕಾಣಿಸುತ್ತೆ. ಅದನ್ನ ಈಗ ನಿಮಗೆ ತೋರಿಸ್ತೀನಿ. ಈ ಪ್ರಾಪರ್ಟಿಗೆ ಎಂಟರ್ ಆಗುವಾಗ ಎಂಟ್ರಿ ಪಾತ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅದೆಲ್ಲ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ಫಸ್ಟ್ ಪಾರ್ಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ತೋರಿಸ್ತಾ ಇಲ್ಲ. ನೀವು ಅದನ್ನು ನೋಡಬೇಕು ಅಂದರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಈ ಬ್ರಿಕ್ ಕಾಟೇಜ್ ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಅವರು ವಿಪ್ರ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಹೀಗೆ 3 ಡಿಫ್ರೆಂಟ್ ಸ್ಟೇ ಇಲ್ಲಿ ಅವೈಲೇಬಲ್ ಇದೆ. 3ಕ್ಕೂ ಡಿಫ್ರೆಂಟ್ ಹೆಸರನ್ನೆಲ್ಲ ಕೊಟ್ಟಿದ್ದಾರೆ. ಈ ಕಾಟೇಜ್ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಹಾಕಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಇದೇನೋ ತೋರಿಸ್ತಾ ಇಲ್ಲ. ಇದ್ರ ಇಂಟೀರಿಯರ್ ನೋಡಬೇಕು ಅಂದರೆ, ಹಾಗೇನೆ ಇಲ್ಲಿದು ಫುಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ಟೇ ಇದು, ಇದೆಲ್ಲ ನೀವು ನೋಡಬೇಕು ಅಂದರೆ ಫಸ್ಟ್ ಪಾರ್ಟ್ನ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಪಾರ್ಟಲ್ಲಿ ಹಾಗಿದ್ರೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಪ್ರಾಪರ್ಟಿ ಸುತ್ತ ಬೇರೆ ಬೇರೆ ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ಕಂಪ್ಲೀಟ್ ಎಸ್ಟೇಟ್ನ ಒಂದು ರೌಂಡ್ ಹಾಕೊಂಡು ಬರೋಣ.
ಡಿಫ್ರೆಂಟಾಗಿ ಸ್ಪೆಷಲ್ ಆಗಿದೆ. ಬ್ಯಾಂಬೂ ವಾಕ್ ಅಂತ ಅಂದ್ರೆ ಇದೇನಾ ಅದು? ಇದಲ್ಲ, ಇನ್ನೂ ಬೇರೆ ಕಡೆ ಇರುತ್ತೆ. ಇದೇನೋ ಕಣ್ಣು ಮಧ್ಯದಲ್ಲೊಂದು ಏನೋ ಥರ ಇದೆ. ಇಲ್ಲೂ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಟೇಬಲ್ ಚೇರ್ ಥರ ಹೇಗೆ ಅರೇಂಜ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ನೋಡಿ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಇಲ್ಲಿ. ಇದಕ್ಕೆ ಹೆಸರೇನೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಈ ಫುಲ್ ಕಾಫಿ ಪ್ಲ್ಯಾಂಟೇಷನ್. ಈ ಕಾಫಿ ಪ್ಲ್ಯಾಂಟೇಷನ್ ವಾಕ್ ಹೋಗೋಣ, ನೋಡೋಣ ಹೇಗಿದೆ ಅಂತ. ನೋಡಿ ಇದೆಲ್ಲ ಕಾಫಿ ಪ್ಲ್ಯಾಂಟ್ಸ್. ಕಾಫಿ ಬೀಜ ನೋಡ್ತೀರಾ? ನೋಡಿ ಕಾಫಿ ಬೀಜ ಹೀಗಿರುತ್ತೆ. ಇದು ಹಣ್ಣಾದ ಮೇಲೆ ರೆಡ್ ಕಲರ್ ಆಗುತ್ತೆ. ಏನೋ ಮಿಡ್ ಬ್ಲಾಕ್. ಇವರು ಬ್ಲಾಕ್ ವೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಫಿ ಪೆಪ್ಪರ್ ಟ್ರೀಸ್ ಎಲ್ಲ ಇರೋವಂಥದ್ದು ಇದು ಬ್ಲಾಕ್ ವೈಸ್ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಫುಲ್ ಕಾಫಿ ಪ್ಲಾಂಟೇಶನ್ ಇದು. ಸೊ ಇಲ್ಲಿ ವಾಕ್ ಮಾಡ್ಕೊಂಡು ಒಳಗೆ ಹೋಗ್ಬೋದು. ಇದು ಪ್ಯಾಡಿ ಬ್ಲಾಕ್ ಅಂತೆ. ಸೊ ಎಷ್ಟೊಂದು ಬ್ಲಾಕ್ಗಳನ್ನು ಇವರು ನಂಬರ್ ಕೊಟ್ಟು ಇಟ್ಕೊಂಡಿದ್ದಾರೆ. ನೋಡಿ ಹಲಸಿನ ಮರ, ಹಲಸಿನ ಹಣ್ಣು ಎಷ್ಟು ಬಿಟ್ಟಿದೆ. ಫುಲ್ಲು ಹಲಸಿನ ಗೊಂಚು. ನೋಡ್ಕೊಂಡು ಬರ್ಬೇಕು ನಾನು. ಮಳೆ ಎಲ್ಲ ಬಿದ್ದಿರೋದಕ್ಕೆ ಅವರೆಲ್ಲ ಇಲ್ಲೆಲ್ಲ ಓಡಾಡ್ತಾರೆ. ಇಷ್ಟಾದ್ರೂ ಬರ್ತೀನಿ. ಎಷ್ಟು ಎಕರೆ ಜಾಗ ಇದೆಯೋ ಗೊತ್ತಿಲ್ಲ. ಇನ್ನು ಕಾಫಿ ಇದೆಲ್ಲ ಕಾಫಿ ಇಷ್ಟೇ ಗಿಡ. ಇದು ತುಂಬ ಹೈಟ್ ಏನು ಬೆಳೆಯಲ್ಲ, ಇಷ್ಟೇ. ನೋಡಿ ಪೈನಾಪಲ್ ಹೇಗೆ ಬೆಳೆಯುತ್ತೆ ನೋಡಿದ್ರಾ? ಇದೇ ಪೈನಾಪಲ್ ನೋಡಿ ಹೇಗೆ ಬೆಳೆದಿದೆ. ಎಲೆ ಎಲ್ಲ ಬಿದ್ದುಬಿಟ್ಟಿದೆ, ತೆಗಿತೀನಿ. ನೋಡಿ ಹೇಗೆ ನೀಟಾಗಿ ಕಾಣ್ತಾ ಇದೆ, ಹೇಗೆ ಬೆಳೆದಿದೆ. ಸೊ ಇದೇ ಥರ ಪೈನಾಪಲ್ ಈ ಥರ ಬೆಳೆಯುತ್ತೆ. ಓಕೆ, ಫುಲ್ ಇದೆಯಾ ಇವತ್ತು? ಇಲ್ಲ ಸರ್, ಇವತ್ತೆಲ್ಲ ಚೆಕ್ಔಟ್ ಆಗುತ್ತೆ. ಅದೇ ನಾವು ಮಾತ್ರ ಇರೋದು ಅನ್ಸುತ್ತೆ ಅಲ್ಲ. ಏನೋ ಈ ವಾರನೇ ಹಂಗೆ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಫುಲ್ ಆಗ್ತಿತ್ತು. ಅವರೆಲ್ಲಿದ್ದಾರೆ ಓನರ್? ಅವರು ವಿರಾಜ್ಪೇಟೆ. ಓಕೆ ಓಕೆ. ಹತ್ರ ಹೋಗೋದಕ್ಕೆ, ಕೆರೆ ಹತ್ರ ಹೋಗೋದಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕಿದೆಯಾ? ಇಲ್ಲ. ಹಾಂ, ಇದೇನು ಚೆರಿ ಥರ ಟೊಮೆಟೊ. ಸ್ವಲ್ಪ ರಫ್ ಆಗಿರೋದು ಇದು. ಓಕೆ, ಇದು ನಡಿಬೋದು.
ಇದು ಟೋಟಲ್ ಎಷ್ಟು ಎಕರೆ ಇದೆ ಇದು? ಇದು 30. 30 ಎಕರೆ ಇದೆ. ಓ ಇದಾ? ಓ ಅಲ್ಲಿ ಒಳಗೆ ನಡಿಬೇಕು. ಈ ಥರ ಸ್ಲಿಪ್ಪರ್ ಎಲ್ಲ ಹಾಕೊಂಡು ಬರ್ಬೋದಾ ಈಗ? ನೋಡಿ ನಮ್ದೆಲ್ಲ ಆಗುತ್ತಾ, ನಡಿಬೋದಾ? ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ. ಹಾಂ, ಇಟ್ಕೊಳಕ್ಕೆ ಈ ಥರ ಚಿಕ್ಕದಾಗಿ ಸುಮ್ಮನೆ ಸಿಂಪಲ್ಲಾಗಿ ಹಳೇದಾಯ್ತು ಮುರಿದೋಗಿರೋದೆಲ್ಲ ವೇಸ್ಟ್ ಇರೋದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಬ್ಯಾಂಬೂ ಪ್ಲಾಂಟೇಶನ್. ಆ ಕಡೆನೂ ಎಲ್ಲ ಕಲ್ಲೆಲ್ಲ ಹಾಕಿ ಏನೋ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ ಬಾ. ಏನೋ ಕಲ್ಲು ಥರ ಹಾಕಿದ್ದಾರೆ ಬಾ. ಓ ಇದೇನಾ ಬ್ಯಾಂಬು ಅಂದರೆ? ನಾನು ಇಲ್ಲ ಅನ್ಕೊಂಬಿಟ್ಟೆ. ನೋಡಿ ಹೆಂಗಿದೆ ಬ್ಯಾಂಬು ಫುಲ್. ಇಲ್ಲಿ ನೋಡಿ, ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಸದ್ಯ ಮಳೆ ಕಡಿಮೆ ಇರೋದಕ್ಕೆ ಓಕೆ. ಜಾಸ್ತಿ ಇದ್ದಿದ್ರೆ ನೋಡಿ ಕಲ್ಲೆಲ್ಲ ಐ ಥಿಂಕ್ ಎಲ್ಲ ಉಳಿದಿತ್ತು ಕಲ್ಲೋ ಇಲ್ಲ ಇವರೇ ಉಳಿದಿದ್ದಲ್ಲ, ಇವರೇ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಏನೋ ಡಿಸೈನ್ ಮಾಡಿದ್ದಾರೆ. ಬಟ್ ಎಲ್ಲ ಮಳೆ ಬಿದ್ದು ಹಾಳಾಗೋಗಿದೆ. ಈ ಥರ ಎಲ್ಲ ನೀಟಾಗಿ ಹೋಗಿದ್ದಿದ್ರೆ ಹಿಂಗೆ ನೀಟಾಗಿದ್ದರೆ ಕಲ್ಲು ಚೆನ್ನಾಗಿ ಕಾಣ್ತಿತ್ತು. ಅಂದರೆ ಕೊಚ್ಚೆ ಫಾರ್ಮ್ಯಾಟ್ ಆಗಬಾರ್ದು ಅಂತ ಯೂಸ್ ಮಾಡಿದ್ರು. This is also very nice. ಐಡಿಯಾ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಫಾರ್ಮ್ನು ಯೂಸ್ ಮಾಡ್ಕೊತಾ ಇದ್ದಾರೆ, ಹಾಗೆ ನಮಗೂ ನೋಡೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ. ಇದೇನಿದು? ಓ ಇದ್ರದ್ದೇ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅನಿಸುತ್ತೆ ಬ್ಯಾಂಬುದು ಅಲ್ಲ? ಸ್ಟಾರ್ಟಿಂಗ್ ಹೀಗೆ ಎಲೆ ಬಿಟ್ಟು ಮತ್ತೆ ಅದು ಓಪನ್ ಆಗುತ್ತೆ ಏನೋ. ಹೌದು, ದೊಡ್ಡದು ಗಡ್ಡಿಗಳಲ್ಲಿ ಹಂಗಿದೆ. ಚಿಕ್ಕ ಚಿಕ್ಕ ಗಡ್ಡಿಗಳಲ್ಲಿ ಇನ್ನೂ ಅದು ಎಲೆ ಥರ ಇದು ಒಂದೊಂದೇ ಓಪನ್ ಹಾಕ್ಕೊಂಡು ಬೆಳೆಯುತ್ತೆ. ಸೊ ಇದು ಬ್ಯಾಂಬೂ ವನನ. ನೋಡಿದ್ರಲ್ಲ ಎಸ್ಟೇಟಲ್ಲಿ ಏನೇನೆಲ್ಲ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನೇಚರ್ನ ಇಷ್ಟಪಡೋರು, ಸಿಟಿ ಲೈಫಿಂದ ಸ್ವಲ್ಪ ದಿನ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡೋರು ಇಲ್ಲಿ ಬಂದು ಡೆಫಿನೆಟ್ಲಿ ನೀವು ಸ್ಟೇ ಆಗ್ಬೋದು. ಸೊ ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿರೋದ್ರಿಂದ ಕತ್ಲೆ ಆಗ್ತಾ ಇದೆ. ನಾವು ರೂಮಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ಗೆ ನಮಗೆ ಇಲ್ಲಿ ಪೂರಿ, ಆಮ್ಲೆಟ್, ಬ್ರೆಡ್, ಜಾಮ್, ಬಟರ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಈಗ ತಿಂದ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬಾ ಇಷ್ಟ ಆಯಿತು ನಮಗೆ ಈ ಎಸ್ಟೇಟ್. ನಿಮಗೂ ಏನಾದರೂ ನೀವು ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಬಂದು ಸ್ಟೇ ಆಗಿ ಇದನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಕರಡ ವಿಲೇಜಲ್ಲಿ ಇರುವಂಥ ಶಾಯರಾ ಎಸ್ಟೇಟ್ ಹೇಗಿದೆ ಅಂತ. ಕರಡ ವಿಲೇಜ್ ಏನಿದೆ, ಈ ವಿಲೇಜ್ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ಲಿ ಗ್ರೀನರಿ ಇದೆ. ಸೊ ನೀವೇನಾದರೂ ನೇಚರ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಇಲ್ಲಿಗೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಅಟ್ಲೀಸ್ಟ್ ವಿಲೇಜ್ನ ನೋಡ್ಲಿಕ್ಕಾದ್ರೂ ನೀವು ಈ ಕಡೆ ಬರಲೇಬೇಕು. ಬಂದ ಮೇಲೆ ನಿಮಗೆ ಸುತ್ತಮುತ್ತ ಅಂಥ ಟೂರಿಸ್ಟ್ ಪ್ಲೇಸ್ಗಳೇನು ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ಹತ್ತಿರದಲ್ಲಿ ನಾಲ್ಕನಾಡು ಪ್ಯಾಲೇಸ್ ಅಂತ ಏನಿದೆ ಅದು ಮಾತ್ರ ಇರೋದು. ಅದು ಬಿಟ್ಟರೆ ಇನ್ನು ಯಾವ ಟೂರಿಸ್ಟ್ ಪ್ಲೇಸ್ಗಳು ನಿಮಗೆ ಹತ್ತಿರದಲ್ಲಿಲ್ಲ. ಬಟ್ ಈ ವಿಲೇಜ್ ಏನಿದೆ ಕಂಪ್ಲೀಟ್ ವಿಲೇಜ್ ತುಂಬಾನೇ ಚೆನ್ನಾಗಿದೆ. ನಾವಂತೂ ಟ್ರಾವೆಲ್ನು ಎಂಜಾಯ್ ಮಾಡಿದ್ವಿ, ಹಾಗೆ ಸ್ಟೇನು ಎಂಜಾಯ್ ಮಾಡಿದ್ವಿ. ನೀವೇನಾದರೂ ಕೂರ್ಗಲ್ಲಿ ಬೆಸ್ಟ್ ಸ್ಟೇನ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಪ್ಲೇಸ್. ಅಂಟಿಲ್ ದೆನ್ ಬೈ.